ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಜಗನ್ನಾಥದಾಸರು ಮಂಗಲಾಚರಣ ಸಂಧಿಯಲ್ಲಿ ಮೊಟ್ಟ ಮೊದಲು ಬಿಂಬರೂಪಿಯಾದ ಪರಬ್ರಹ್ಮನನ್ನು ಹರಿಕಥಾಮೃತ ಸಾರ ಗುರುಗಳ ಅಂತಕ್ಕಂಥ ನಾಂದೀಪದ್ಯದಿಂದ ಬಿಂಬನನ್ನು ಸ್ಮರಣೆ ಮಾಡಿ, ನಂತರದಲ್ಲಿ ಸ್ವರೂಪ ದೇಹದಲ್ಲಿ ವ್ಯಾಪ್ತನಾಗಿ ಜೀವರಿಗೆ ಬರ್ತಕ್ಕಂಥ ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಜ್ವರ ಮೊದಲಾದ ಅನಿಷ್ಟಗಳನ್ನು, ಅಪಮೃತ್ಯು ಮೊದಲಾಗಿರ್ತಕ್ಕಂಥ ಭಯಂಕರವಾದ ವ್ಯವಸ್ಥೆಗಳನ್ನು ಪರಿಹಾರ ಮಾಡ್ತಕ್ಕಂಥ ನರಸಿಂಹದೇವರನ್ನು ಸ್ತೋತ್ರ ಮಾಡಿ, ಆ ಲಕ್ಷ್ಮಿಯನ್ನು, ಚತುರ್ಮುಖ ಬ್ರಹ್ಮದೇವರನ್ನು, ಋಜುಪುಂಗವರಾಗಿರ್ತಕ್ಕಂಥ ವಾಯುದೇವರನ್ನು, ಸರಸ್ವತೀ ದೇವಿಯನ್ನು ಸ್ತೋತ್ರ ಮಾಡಿ ಈಗ ಭಾರತೀ ದೇವಿಯರ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃತಿರಮಣ ಪ್ರದ್ಯುಮ್ನನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಗ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಮ್ಮ, ನೀನು ಕೃತಿರಮಣ ಪ್ರದ್ಯುಮ್ನ ನಂದನೆ, ನೀನು ಕೃತಿಪತಿಯಾಗಿರ್ತಕ್ಕಂಥ ಪ್ರದ್ಯುಮ್ನ ರೂಪಿ ಪರಮಾತ್ಮ ಏನಿದ್ದಾನಲ್ಲ, ಆ ಪ್ರದ್ಯುಮ್ನನಿಗೆ ಮಗಳಾಗಿ ಆದಿಸೃಷ್ಟಿಯಲ್ಲಿ ಸೂಕ್ಷ್ಮ ಸೃಷ್ಟಿಯಲ್ಲಿ ಅವತಾರ ಮಾಡಿ ಬಂದೆ. ಸಾಕ್ಷಾತ್ ವಾಯುದೇವರಿಗೆ ನಿಯತಪತ್ನಿಯಾಗಿರ್ತಕ್ಕಂಥವಳು ನೀನು, ಅದ್ಭುತವಾದ ವ್ಯಕ್ತಿತ್ವ ಉಳ್ಳವಳು. ಕೃತಿರಮಣ ಪ್ರದ್ಯುಮ್ನ ನಂದನೆ. ಮತ್ತೇನು? ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು. 24 ತತ್ವಗಳೇನವಲ್ಲ, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಇದು 4 ತತ್ವಗಳು ಪ್ರಧಾನವಾಗಿರ್ತಕ್ಕಂಥವು. ಇವುಗಳಿಂದ ಹೊರಗೆ ಬಂದಿರತಕ್ಕಂಥದ್ದು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು. ಇವು 20, 4, 24 ತತ್ವಗಳಿಗೆ ಗುರುವಾಗಿರ್ತಕ್ಕಂಥ ವಾಯುದೇವರ ನಿಯತ ಪತ್ನಿ ನೀನು. ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ, ಅವರು ಪತಿಗಳಾಗಿರ್ತಕ್ಕಂಥ ದೇವತೆಗಳಿದ್ದಾರಲ್ಲ, ಆ ದೇವತೆಗಳಿಗೆ ಗುರುವೆನಿಸುತಿಹ, ಗುರು ಅನಿಸಿಕೊಂಡಿರ್ತಕ್ಕಂಥ ವಾಯುದೇವರಿಗೆ ನೀನು ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ನಿಜವಾದ ಪತ್ನಿ ಅಂದರೆ ನೀತವಾದ ಪತ್ನಿ ಅಂತತ್ತ. ಎಲ್ಲೆಲ್ಲಿ ವಾಯುದೇವರು ಅವತಾರ ಮಾಡ್ತಾರೋ ಅಲ್ಲೆಲ್ಲ ಕೂಡ ಹೇಗೆ ಭಗವಂತ ರಮಾದೇವಿಯರಿಗೆ ವಿಯೋಗ ಇಲ್ಲನೋ, ರಮಾದೇವಿ ಎಲ್ಲೆಲ್ಲಿ ಪರಮಾತ್ಮ ಎಲ್ಲೆಲ್ಲಿ ಅವತಾರ ಮಾಡ್ತಾನೋ ಅಲ್ಲೆಲ್ಲ ಕೂಡ ರಮಾದೇವಿ ಅವತಾರ ಮಾಡುವಂತೆ, ಅವನ ಅನಂತ ರೂಪಗಳಿಗೆ ತಕ್ಕಂತೆ ಇವಳು ಕೂಡ ಅನಂತ ರೂಪವನ್ನು ಧರಿಸಿರುವಂತೆ, ವಾಯುದೇವರ ಪತ್ನಿಯಾಗಿರ್ತಕ್ಕಂಥ ಭಾರತೀ ದೇವಿಯರು ಕೂಡ ವಾಯುದೇವರು ಎಷ್ಟು ರೂಪದಿಂದ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ, ಏನೇನು ಅವತಾರ ಮಾಡಿದ್ದಾರೆ, ಅವತಾರ ಕಾಲಗಳಲ್ಲೆಲ್ಲ ಕೂಡ ತಾನೂ ಅವತಾರ ಮಾಡಿ ಅವರ ಸೇವೆಯನ್ನು ಮಾಡಿ, ಅವರ ಸೇವೆಯ ದ್ವಾರ ಭಗವಂತನನ್ನು ತೃಪ್ತಿಪಡಿಸ್ತಕ್ಕಂಥ ಧನ್ಯ ಜೀವಿ ಯಾರಂದರೆ ಭಾರತೀ ದೇವಿ. ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ. 24 ತತ್ವಗಳು, ಆ ತತ್ವಗಳಿಗೆ ದೇವತೆಗಳಿದ್ದಾರಲ್ಲ, ಆ ದೇವತೆಗಳು ಎಲ್ಲರಿಗೆ ಗುರು ಅನಿಸಿಕೊಂಡಿರ್ತಕ್ಕಂಥ ಓ ಅಮ್ಮ ವಾಯುದೇವರಿಗೆ ಪತ್ನಿಯಾಗಿರ್ತಕ್ಕಂಥ ನಿಯತ ಪತ್ನಿಯಾಗಿರ್ತಕ್ಕಂಥ ಭಾರತೀ ದೇವಿಯರೇ ಅಂತಾರೆ. ಸ್ವಲ್ಪ ಇದರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡೋಣ. ಮುಂದೆ ಹೇಳ್ತಾರೆ, ಗುರುವೆನಿಸುತಿಯ ಮಾರುತ ನಿಜ ಪತ್ನಿ ಸತತ. ನಾನು ಒಂದೇ ಪ್ರಾರ್ಥನೆ ಮಾಡ್ತೇನೆ, ನಿನ್ನ ವರ್ಣನೆ ಇಷ್ಟೇ ನಾನು ಮಾಡ್ತಾ ಇರೋದು. ನಿನ್ನಲ್ಲಿ ನನ್ನ ಪ್ರಾರ್ಥನೆ ಒಂದೇ, ಸತತ ಹರಿಯಲಿ ಗುರುಗಳಲ್ಲಿ, ನಿರಂತರ ಭಗವಂತನಲ್ಲಿ ಮತ್ತು ಗುರುಗಳಲ್ಲಿ ನನಗೆ ಆಧಾರ ಕೊಡು, ಪ್ರೀತಿ ಕೊಡು, ಪ್ರೇಮ ಕೊಡು, ಭಕ್ತಿ ಕೊಡು. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ, ಸಮೀಚೀನವಾಗಿರತಕ್ಕಂಥ ಫಲಾಪೇಕ್ಷೆ ಇಲ್ಲದೆ ಇರತಕ್ಕಂಥ ಭಕ್ತಿಯನ್ನು ಕೊಡು, ನನಗೆ ಪ್ರೇಮವನ್ನು ಕೊಡು. ಸದ್ರತಿಯ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು. ಭಾರತ, ಭಾಗವತ ಇವುಗಳ ರಹಸ್ಯಗಳು ಅಂತಾವ. ಅವುಗಳು ಸುಮ್ಮನೆ ಭಾರತ ಓದಿಬಿಟ್ರೆ ನಮಗೆ ಆ ರಹಸ್ಯಗಳು ಗೊತ್ತಾಗೋದಿಲ್ಲ. ಸುಮ್ಮನೆ ಭಾಗವತ ಓದಿಬಿಟ್ರೆ ತಪ್ಪು ಕಲ್ಪನೆಗಳು ಬರಲಿಕ್ಕೆ ಅವಕಾಶ ಇದೆ. ಆ ನಿಜವಾದ ಭಾರತ ಭಾರತಗಳ
ನಿಜ ರಹಸ್ಯಗಳು ಏನವೋ ಅವುಗಳೆಲ್ಲವನ್ನು ನಂಗೆ ತಿಳಿಸಿಕೊಡಮ್ಮ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಅದು ಮೊದಲು ಗುರುಗಳಲ್ಲಿ ಮತ್ತು ವಾಯುದೇವರಲ್ಲಿ ರತಿಯನ್ನು ಕೊಡು ಭಕ್ತಿ. ಆದರೆ ಆ ರತಿ ಬರಬೇಕಾದರೆ ನಮಗೇನು ಬೇಕು ಗೊತ್ತಾ? ಭಾರತ ಪುರಾಣ ರಹಸ್ಯಗಳ ಪರಿಚಯ ಆಗಬೇಕು ನಮಗೆ. ನಿಜವಾದ ಅರ್ಥ, ಭಾರತದ ಅರ್ಥ, ನಿಜವಾದ ಭಾಗವತದ ಅರ್ಥ ನಮಗೆ ತಿಳಿದಾಗ ವಾಯುದೇವರಲ್ಲಿ ಮತ್ತು ಗುರುಗಳಲ್ಲಿ ಮತ್ತು ಪರಮಾತ್ಮನಲ್ಲಿ ಹೆಚ್ಚಿನ ರತಿ, ಸುಂದರವಾದ ರತಿ, ಫಲಾಪೇಕ್ಷೆ ಇಲ್ಲದೇ ಇರತಕ್ಕಂಥ ಭಕ್ತಿ ಉದಯಿಸ್ತದೆ. ಅದರಿಂದ ನಮ್ಮ ಜನ್ಮ ಧನ್ಯ ಆಗ್ತದೆ. ಆ ಕಾರಣ ದಯಮಾಡಿ ಅಮ್ಮ ಇದನ್ನು ನೀನು ಕೊಡು. ಯಾಕಂದರೆ ಇದನ್ನೆಲ್ಲವನ್ನು ಹೊಂದಿದವಳು ನೀನು ನಿರಂತರ ಹರಿಗುರುಗಳಲ್ಲಿ ರತಿ ಉಳ್ಳವಳು ನೀನು. ನಿನ್ನ ರತಿ ಎಂಥದ್ದು ಅಂದರೆ ಯಾವ ಫಲಾಪೇಕ್ಷೆಗಾಗಿ ನೀನು ವಾಯುದೇವರಲ್ಲಿ ಭಕ್ತಿ ಮಾಡುವುದಿಲ್ಲ, ಯಾವ ಫಲಾಪೇಕ್ಷೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಪರಬ್ರಹ್ಮ ನಾರಾಯಣನಲ್ಲಿ ನೀನು ವಿಶ್ವಾಸ ಮಾಡುವುದಿಲ್ಲ, ಪ್ರೀತಿ ಮಾಡುವುದಿಲ್ಲ. ನಿರಪೇಕ್ಷೆಯಿಂದ ರಮಾನಾರಾಯಣರನ್ನು ಮತ್ತು ವಾಯುದೇವರನ್ನು ಉಪಾಸನೆ ಮಾಡ್ತಕ್ಕಂಥ ತಾಯಿ. ಆದ ಕಾರಣ ನಿಂಗೇನಾಗಿದೆ ಗೊತ್ತನಾ? ಭಾಗವತ ಮೊದಲಾಗಿರ್ತಕ್ಕಂಥ ಎಲ್ಲ ಪುರಾಣಗಳ ವರರಹಸ್ಯಗಳೆಲ್ಲ ಗೊತ್ತಾಗ್ಬಿಟ್ಟಾವೆ. ನಿಂಗೆ ಗೊತ್ತಾಗ್ಯದ. ಆದ ಕಾರಣ ನನಗೂ ಕೂಡ ಅದನ್ನು ತಿಳಿಸಿಕೊಡು. ಭಾಗವತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತನಾ? ಕರುಣೆ. ನೀನು ಕರುಣಾ ಸಮುದ್ರಳಾದ ಕಾರಣ ಆ ಕರುಣೆಯಿಂದ ನನ್ನನ್ನು ಉದ್ಧಾರ ಮಾಡಿ. ಯಾಕೆ ನಿನ್ನಲ್ಲಿರುವ ಕರುಣೆ ಮತ್ತಾರಲ್ಲೂ ಇಲ್ಲ. ಇದರ ರಹಸ್ಯ, ಈ ಶಬ್ದ ಪ್ರಯೋಗದ ರಹಸ್ಯ ಬಹಳ ಅಪೂರ್ವವಾಗಿರ್ತಕ್ಕಂಥ. ಯಾಕೆ ಭಾರತೀ ದೇವಿಯನ್ನು ಕರುಣಿ ಅಂತ ಕರೆದರು? ಆ ಕರುಣಿ ಎಂಬ ಅದಕ್ಕೆ ಕಾರಣ ಏನು ಅಂದರೆ, ಭಾರತಿ ಒಂದೇ ಕರುಣಿ ಅಲ್ಲ, ಸರಸ್ವತಿ ದೇವಿಯೂ ಕರುಣಿ, ವಾಯುದೇವರು ಕರುಣಿಗಳೇ, ಬ್ರಹ್ಮದೇವರು ಕರುಣಿಗಳೇ. ಈ ಕರುಣಿ ಎಂಬ ಶಬ್ದವನ್ನು ಬ್ರಹ್ಮದೇವರಿಗೂ ಅಂಟಿಸಬೇಕು, ವಾಯುದೇವರಿಗೂ ತಗೋಬೇಕು, ಸರಸ್ವತಿ ದೇವಿಗೂ ತಗೋಬೇಕು ಮತ್ತು ಭಾರತೀ ದೇವಿಗೂ ತಗೋಬೇಕಮ್ಮ ಮಾತು. ಅದೇ ಪ್ರಕಾರ ಕೃತಿರಮಣ ಪ್ರದ್ಯುಮ್ನಂದರ ಎಂಬುದನ್ನು ಬಿಟ್ಟುಬಿಡಬೇಕು. ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ಎಂಬುದೇನದಲ್ಲ, ಅದನ್ನು 3 ಮಂದಿಗೆ ತಗೋಬೇಕಮ್ಮ ಮಾತು. ಗುರುವೆನಿಸುತ್ತೀಯ ಮಾರುತ ನಿಜಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಕರುಣದಲ್ಲಿ ಅಂತ ಹೇಳಿದ್ರಲ್ಲ. ಇಲ್ಲಿ ಒಂದು ಚರ್ಚನೀಯವಾದ ಅಂಶ ಅದು. ಎರಡನೇ ಶಬ್ದ ಯಾವುದು ಅಂದರೆ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ಅಂತಾರೆ. 24 ತತ್ವಗಳು. ಈ 24 ತತ್ವಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಅಂಥ ದೇವತೆಗಳಿಗೆ ಗುರು ವಾಯುದೇವರು ಅಂತಂತಾರೆ. ಇದು ಹೇಗೆ? ಇದು ಅವ್ಯಕ್ತ ತತ್ವ ಏನದಲ್ಲ ಮೊದಲನೇದು. ಅವ್ಯಕ್ತ ತತ್ವಕ್ಕೆ ನಿಜವಾದ ಅಭಿಮಾನಿ ಯಾರು ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಭಿಮಾನಿಯಾದಾಗ ಅಲ್ಲಿ ಲಕ್ಷ್ಮೀದೇವಿಗೆ ವಾಯುದೇವರು ಗುರು ಹೇಗಾಗ್ತಾರೆ? ಸಾಧ್ಯನೇ ಇಲ್ಲ. ಮತ್ತೇನು ಮಾಡಬೇಕು? ಅದಕ್ಕೆ ಹೇಳಿದರು, ಎಲ್ಲ ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿ ಪ್ರಧಾನವಾದ ಅಭಿಮಾನಿಯಾದರೂ ಅಮುಖ್ಯ ವೃತ್ತಿಯಿಂದ ಭಾರತೀ ಸರಸ್ವತಿಯರು ಕೂಡ ಅಭಿಮಾನಿಗಳಾಗಿದ್ದಾರೆ. ಅದ ಕಾರಣ ನಾವು ತತ್ವನ್ಯಾಸ ಮಾಡುವಾಗ ಅವ್ಯಕ್ತಾತ್ಮನೇ ಬ್ರಹ್ಮಾಣಿ ಭಾರತಿಭ್ಯಾಂ ನಮಃ ಈ ಬಲಗೈಯನ್ನು ಮುಟ್ಟಿಕೊಂಡು ಈ ಬಲಗೈಯಲ್ಲಿ ಅವ್ಯಕ್ತ ತತ್ವ ಇರ್ತಾರೆ. ಇಂಥ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಗಳಾಗಿ ಈ ನಮ್ಮ ಬಲಗೈಯಲ್ಲಿ ಯಾರಿರ್ತಾರೆ? ಪ್ರಧಾನವಾಗಿ ಮಹಾಲಕ್ಷ್ಮಿ ಇರ್ತಾಳೆ. ಅದರೊಟ್ಟಿಗೆ ಆಕೆಯನ್ನು ಸೇವೆ ಮಾಡಿಕೋತಾ ಈ ಅವ್ಯಕ್ತ ತತ್ವಕ್ಕೆ ಅಭಿಮಾನಿಗಳಾಗಿ ಸರಸ್ವತಿ ಭಾರತೀಯರು ಇದ್ದಾರಮ್ಮ. ಸೊ ಈ ಬಲಗೈಯಲ್ಲಿ ಅದೇ ಈ ಎಡಗೈಯನ್ನು ಮುಟ್ಕೊಂಡಾಗ ಇಲ್ಲಿ ಮಹದಾತ್ಮರೇ ಬ್ರಹ್ಮವಾಯುಭ್ಯಾಂ ನಮಃ ಮಹತ್ತತ್ವ ಇಲ್ಲಿ ಅದೇ. ಈ ಮಹತ್ತತ್ವಕ್ಕೆ ಅಭಿಮಾನಿಗಳಾಗಿ ಬ್ರಹ್ಮದೇವರು ವಾಯುದೇವರಿದ್ದಾರೆ. ಬಲ ತೊಡೆಯೋದಲ್ಲ, ಬಲಕಾಲು. ಈ ಬಲಕಾಲದಲ್ಲಿ ಅಹಂಕಾರ ತತ್ವ ಅದೇ. ಈ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿ ಗರುಡ, ಶೇಷ, ರುದ್ರರಿದ್ದಾರೆ. ಎಡಗಾಲ ಏನದಲ್ಲ, ಎಡಗಾಲಿನಲ್ಲಿ ಮನಸ್ತತ್ವ ಅದೇ. ಈ ಮನಸ್ತತ್ವಕ್ಕೆ ಅಭಿಮಾನಿಗಳಾಗಿ ಇಂದ್ರ ಕಾಮರಿರ್ತಾರೆ ಮಾತು. ಇಂದ್ರ ಕಾಮರು ಇಲ್ಲಿರ್ತಾರೆ. ಹಾಗೆ ಉಳಿದು ಎಲ್ಲವನ್ನು ನಾವು ಚಿಂತನೆ ಮಾಡಬೇಕು. ಕಣ್ಣುಗಳಲ್ಲಿ ಯಾರಿದ್ದಾರೆ, ಕಿವಿಗಳಲ್ಲಿ ಯಾರಿದ್ದಾರೆ, ಮೂಗು ಎಲ್ಲ ಪ್ರತಿಯೊಂದು ತತ್ವನ್ಯಾಸ ಅಂದರೆ ಅದೇ. ನಮ್ಮ ದೇಹದಲ್ಲಿ ಇಷ್ಟು ಮಂದಿ ದೇವತೆಗಳು, ಇಷ್ಟು ತತ್ವಗಳು ಇದ್ದಾವೆ, ಅವರಿಂದ ನಾನು ನಡೀತಾ ಇದ್ದೀನಿ. ನಿತ್ಯದಲ್ಲಿ ತತ್ವನ್ಯಾಸ ಮಾಡ್ಕೋಬೇಕು. ಯಾಕೆ ತತ್ವನ್ಯಾಸ ಮಾಡ್ಕೋಬೇಕು ಅಂತಂದರೆ, ನಂದೇನೇ ಇಲ್ಲ, ಇಷ್ಟು ಮಂದಿ ತತ್ವಾಭಿಮಾನಿ ದೇವತೆಗಳು ನನ್ನಲ್ಲಿ ನಿಂತುಕೊಂಡು ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ.
ಅವರು ವ್ಯಾಪಾರ ಮಾಡ್ತಾ ಇರುವುದರಿಂದ ನಾನು ಕೇಳ್ತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ, ನಾನು ಕೊಡ್ತಾ ಇದ್ದೀನಿ, ನಾನು ತೊಗೊತಾ ಇದ್ದೀನಿ, ನಾನು ನಡಿತೀನಿ ಎಂಬ ಆಲೋಚನೆ ಬಂದಾಗ ನಿನ್ನಲ್ಲಿ ಅಹಂಕಾರ ಹೋಗಿ ನಿನ್ನಲ್ಲಿ ದಾಸತ್ವ ದಾಸದ ಬುದ್ಧಿ ನಿನ್ನಲ್ಲಿ ಬೆಳೀಲಿಕ್ಕೆ ಕಾರಣ ಆಗ್ತದೆ. ಆದ ಕಾರಣ ನಿರಂತರದಲ್ಲಿ ಕಂಪಲ್ಸರಿಯಾಗಿ ತತ್ವಾಭಿಮಾನಿ ದೇವತೆಗಳನ್ನು ನಮ್ಮ ದೇಹದಲ್ಲಿರುವ ತತ್ವಗಳನ್ನು ಚಿಂತನೆ ಮಾಡಬೇಕು. ಇದಕ್ಕೆ ತತ್ವನ್ಯಾಸ ಅಂತ ಕರೀತಾರೆ. ಸರಿ, ಮೊದಲನೇದು ಅವ್ಯಕ್ತ ತತ್ವಕ್ಕೂ ಒಂದು ಪರಿಷ್ಕಾರ ಸಿಕ್ತು ನಮಗೆ. ಅವ್ಯಕ್ತ ತತ್ವಕ್ಕೆ ಪ್ರಧಾನವಾಗಿ ಮಹಾಲಕ್ಷ್ಮಿ ಅಭಿಮಾನಿ ಆದರೂ ಕೂಡ ಅಲ್ಲಿ ಭಾರತೀಯ ಸರಸ್ವತಿಯರು ಇದ್ದಾರಯ್ಯ ಅಂತ ಅಂದ್ಕೊಂಡು ಅವರಿಗೆ ಗುರುಗಳಾಗ್ತಾರೆ ವಾಯುದೇವರು. ಲಕ್ಷ್ಮೀದೇವಿಗೆ ಬಿಟ್ಟು ಬಿಡೋಣ, ಭಾರತೀಯ ಸರಸ್ವತಿಯರಿಗೆ ಗುರು ಎನಿಸ್ಕೊಳ್ತಾನೆ. ಆದ ಕಾರಣ ಸರಿ ಹೋಯಿತು. ಆದರೆ ಮಹತ್ತತ್ವಕ್ಕೆ ಬಂದಾಗ ಏನಾಗ್ತದೆ? ಮಹತ್ತತ್ವಕ್ಕೆ ಅಭಿಮಾನಿಗಳು ಯಾರು? ಬ್ರಹ್ಮವಾಯುಗಳು. ಅಂದರೆ ತಮಗೆ ತಾವೇ ಗುರುವಾಗ್ತಾರೆ. ಈ ಬ್ರಹ್ಮವಾಯುಗಳಿಗೆ ಗುರು ಯಾರು? ಭಗವಂತನೇ ಗುರು ಆಗ್ತಾನೆ. ಅರ್ಥಾಗಿ ಬ್ರಹ್ಮನಿಗೆ ವಾಯುದೇವರು ಗುರು ಆಗಲಿಕ್ಕೆ ಪ್ರಶ್ನೆನೇ ಇಲ್ಲ. ವಾಯುದೇವರಿಗೆ ತನಗೆ ತಾನೇ ಗುರುವಾಗ್ತಾನೆ. ನಾನೇ ಗುರುವಾಗ್ತೀನಾ? ಎಂದೆಂದೂ ಆಗಲ್ಲ. ಇನ್ನೊಬ್ಬರು ನನಗೆ ಗುರುವಾಗಬೇಕು ಹೊರತಾಗಿ ನಾನು ಇನ್ನೊಬ್ಬರಿಗೆ ಗುರುವಾಗಬೇಕು ಹೊರತಾಗಿ ನಾನು ಗುರು ಅಂಬೋದಿಲ್ವಾ? ಇಲ್ಲೇ ಇಲ್ಲ. ಮಹತ್ತತ್ವಕ್ಕೆ ಬಲಗೈಯಲ್ಲಿರ್ತಕ್ಕಂಥ ಮಹತ್ತತ್ವದಲ್ಲಿ ಬ್ರಹ್ಮವಾಯುಗಳ ಅಭಿಮಾನಿಗಳಾದ ಕಾರಣ ಅಂಥ ಬ್ರಹ್ಮವಾಯುಗಳಿಗೆ ವಾಯುದೇವರು ಗುರುಗಳು ಹೇಗಾಗ್ತಾರೆ? ಅವರಿಗೆ ಅವರೇ ಗುರುಗಳಾಗ್ತಾರಾ? ಇದು ಕೂಡೋದಲ್ಲ. ಹೆಂಗೆ ಹೇಳಿದ್ರು ಜಗನ್ನಾಥದಾಸರು, 24 ತತ್ವಪತಿ ದೇವತೆಗಳಿಗೆ ಗುರುವೇನಿಸುತ್ತೀಯ ಅಂತ ಹೇಳಿಬಿಟ್ರಲ್ಲ. ಇದನ್ನು ಹೇಗೆ ಸಮನ್ವಯ ಮಾಡಬೇಕು ಅಂತಂದರೆ ಪುಣ್ಯಾತ್ಮರಾಗಿರ್ತಕ್ಕಂಥ ಅವ್ರನ್ನ ಸ್ಮರಣೆ ಮಾಡಬೇಕಂತ ಮಹಾನುಭಾವರನ್ನು. ವ್ಯಾಖ್ಯಾನಕಾರರು ಯಾರೂ ಇದರ ಬಗ್ಗೆ ಹೆಚ್ಚು ಚಿಂತನೆ ಮಾಡದೇ ಇದ್ದರೂ ಕೂಡ ಮಾನ್ಯರಾಗಿರ್ತಕ್ಕಂಥ ಆಯುಧನ ಪುರಾಣಿಕರು ಒಂದು ಅಪೂರ್ವವಾದ ಚಿಂತನೆ ಕೊಡ್ತಾರೆ. ಕೃತಿರಮಣ ಪ್ರದ್ಯುಮ್ 24 ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಅಂಬಲ್ಲಿ ಏನು ಮಾಡ್ತಾರೆ? 24 ತತ್ವಪತಿ ದೇವತೆಗಳಿಗೆ ಗುರು, ಅಲ್ಲಿಗೆ ಪುರಿ ಸ್ಟಾಪ್ ಮಾಡ್ತಾರೆ, ಕಟ್ ಮಾಡ್ತಾರೆ. ಮಾಡಿ ಮಾರುತನ ನಿಜ ಪತ್ನಿ ಎಂಬುದು ತಗೊತಾರೆ. ಅಂದರೆ ನೀನು ಅಮ್ಮ ನೀ ಅಂಥೋಳು ಅಂದರೆ 24 ತತ್ವಗಳಿಗೆ ಗುರು ಯಾರು? ನೀನು ದೊಡ್ಡ ಮಹಾನುಭಾವಳು ನೀನು. ನಿಂಗೆ ಅಂಥ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಮತ್ತು ಅವ್ರು ಇನ್ನೂ ಅಪೂರ್ವವಾದ ವಿಷಯವನ್ನು ಹೇಳ್ತಾರೆ. ಅದನ್ನು ಮತ್ತೆ ಪುನಃ ನಾಳೆ ಇನ್ನು ಡೀಪಾಗಿ ನೋಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಇಲ್ಲಿ ಬಲಗೈಯಲ್ಲಿ ಎಡಗೈಯಲ್ಲಿರ್ತಕ್ಕಂಥ ಮಹತ್ತತ್ವಕ್ಕೆ ಬ್ರಹ್ಮವಾಯುಗಳ ಅಭಿಮಾನಿಗಳಾಗಿದ್ದಾಗ ಅದಕ್ಕೆ ವಾಯುದೇವರು ಗುರುಗಳು ಹೇಗಾಗ್ತಾರೆ ಅಂತಂದರೆ ಒಂದು ಪ್ರಮೇಯ, ಅಪೂರ್ವವಾದ ಪ್ರಮೇಯ. ಅದು ಏನು ಗೊತ್ತನಾ? 24 ತತ್ವಗಳಿಗೆ ಕೂಡ ಈ 24 ತತ್ವಗಳಲ್ಲಿರೋ ದೇವತೆಗಳು ಅಭಿಮಾನಿಗಳಾಗಿದ್ದಾರೆ. ಎಲ್ಲ ತತ್ವಗಳಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಅಂದರೆ ಅಹಂಕಾರ ಮಹತ್ತತ್ವ ಅದಲ್ಲ, ಅವ್ಯಕ್ತ ತತ್ವ. ಅವ್ಯಕ್ತ ತತ್ವದಲ್ಲಿ ಪೃಥ್ವಿ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ಧರಣಿದೇವಿ ಮತ್ತು ಶನೀಶ್ವರ ಇವರು ಅಲ್ಲಿರ್ತಾರೆ. ಇದೇನು ಮಾಡ್ತಾರೆ ಅವರು? ಮಹತ್ತತ್ವ ಅವ್ಯಕ್ತ ತತ್ವ ಭಾರತೀಯ ಸರಸ್ವತಿಯರು ಇರ್ತಾರೆ, ಲಕ್ಷ್ಮೀ ಇರ್ತಾರಲ್ಲ, ಅಲ್ಲಿ ಇವರೇನು ಮಾಡ್ತಾರೆ? ಅಲ್ಲೇನು ಮಾಡಲ್ಲ. ಅಲ್ಲಿ ಇದ್ದು ತಮಗಿಂತ ಮೇಲ್ಮಟ್ಟದವರಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ಭಾರತೀಯ ಸರಸ್ವತಿಯರನ್ನು ಉಪಾಸನೆ ಮಾಡ್ತಾರೆ. ಅಂದರೆ ಇದರಿಂದ ಏನಾಯಿತು ಅಂದರೆ 24 ತತ್ವಗಳಿಗೆ ಬೇರೆ ಬೇರೆ ದೇವತೆಗಳಿದ್ದಾರೆ. ಈ 24 ತತ್ವಗಳಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಪ್ರತಿಯೊಂದು ತತ್ವದಲ್ಲೂ ಇದ್ದಾರೆ, ಎಲ್ಲ ತತ್ವದಲ್ಲಿದ್ದಾರೆ. ಮೇಲಿನ ತತ್ವಗಳಲ್ಲಿದ್ದಾಗ ಅಲ್ಲಿರ್ತಕ್ಕಂಥ ಮೇಲಿನ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ಕೆಳಗಿನ ತತ್ವಗಳಲ್ಲಿ ಇದ್ದಾಗ ಕೆಳಗಿನ ತತ್ವಾಭಿಮಾನಿ ದೇವತೆಗಳಿಂದ ವಂದ್ಯರಾಗಿರ್ತಾರೆ. ಇಷ್ಟೇ ವ್ಯತ್ಯಾಸ. ಈಗ ಉದಾಹರಣೆಗೆ ಪೃಥ್ವಿ ತತ್ವ, ಜಲತತ್ವಕ್ಕೆ ವರುಣ ಅಭಿಮಾನಿ. ಇಂಥ ಜಲತತ್ವಕ್ಕೆ ಅಭಿಮಾನಿಯಾದ ವರುಣ ತತ್ವದಲ್ಲಿ, ಆ ಜಲತತ್ವದಲ್ಲಿ ಬ್ರಹ್ಮದೇವರಿರ್ತಾರೆ, ವಾಯುದೇವರಿರ್ತಾರೆ, ಸರಸ್ವತಿ ಇರ್ತಾಳೆ, ಭಾರತಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಇದೇನು ಮಾಡ್ತಾರೆ ಅಲ್ಲಿದ್ದು ಅಂದರೆ ವರುಣನಿಂದ ಪೂಜೆ ಮಾಡಿಸ್ಕೊಳ್ತಾ ಇರ್ತಾರೆ. ಮತ್ತು ಕೆಳಗಿನವರು ಇರ್ತಾರಲ್ಲ, ಯಾರು? ವರುಣ ತತ್ವದಿಂದ ಪೃಥ್ವಿ ಜಲತತ್ವಕ್ಕೆ ಶನೀಶ್ವರ ಇರ್ತಾರೆ ಮತ್ತು ಭೂದೇವಿ ಇರ್ತಾರಲ್ಲ, ಅವರೇನು ಮಾಡ್ತಾರೆ? ಆ ವರುಣನನ್ನು ಪೂಜೆ ಮಾಡ್ತಾ ಇರ್ತಾರೆ. ಹೀಗೆ 24 ತತ್ವಗಳಲ್ಲಿ 24 ತತ್ವಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಇರ್ತಾರೆ. ಆದ ಕಾರಣ ಎಲ್ಲ ದೇವತೆಗಳು ಗುರು, ಅಲ್ಲಲ್ಲಿ ಇರ್ತಕ್ಕಂಥ ದೇವತೆಗಳಿಗೆ ವಾಯುದೇವರು ಗುರುವಾಗಿರ್ತಾರೆ. ಅಂಥ ಗುರುವಾಗಿರ್ತಕ್ಕಂಥ ವಾಯುದೇವರಿಗೆ ನೀನು ನಿಯತ ಪತ್ನಿಯಮ್ಮ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಚತುರಬದ ಕೃತಿರಮಣ ಪ್ರದ್ಯುಮ್ನಂದನೆ 24 ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತೀಗ ಮಾರುತನ ನಿಜ ಪತ್ನಿ.
ಏನು ಮಾಡಮ್ಮ, ನನಗೇನು ಬೇಕು? ಸತತ ಹರಿಯಲಿ ಗುರುಗಳಲ್ಲಿ ಸದ್ರತೆಯ ಪಾಲಿಸಿ. ಗುರುಗಳಲ್ಲಿ ಮತ್ತು ಹರಿಯಲ್ಲಿ ಭಕ್ತಿ ಕೊಡಮ್ಮ. ಸದ್ರತಿ, ಒಳ್ಳೆ ಭಕ್ತಿ ಕೊಡು. ಆ ಭಕ್ತಿಯಲ್ಲಿ ಮಿಶ್ರಣ ಇರಬಾರ್ದು. ಅದರಲ್ಲಿ ಯಾವ ತರಹದ, ಕೃಷ್ಣ ಹೇಳ್ತಾನೆ, ಫಲದ ಅಪೇಕ್ಷೆ ಇಲ್ಲದಲೇ ನನ್ನಲ್ಲಿ ನೀನು ಭಕ್ತಿ ಮಾಡು. ಅಂಥ ಭಕ್ತಿ ಅತ್ಯಂತ ಶ್ರೇಷ್ಠ ಅನಿಸ್ಕೊತದೆ. ಅದಕ್ಕೆ ನಾನು ಏನು ಕೊಡಬೇಕೋ ಅದನ್ನು ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅದರಂತೆ ಅಂಥ ಭಕ್ತಿಯನ್ನು ನಿನ್ನಲ್ಲಿ ನನಗೆ ಕೊಡು ಅಂತ ಕೇಳ್ತಾರೆ ಯಾರು? ಜಗನ್ನಾಥದಾಸರು ಭಾರತೀ ದೇವಿಯನ್ನು. ಸತತ ಹರಿಯಲಿ. ಹೌದು, ಹರಿಯಲ್ಲಿ ಸಾಕಲ್ವ? ಇಲ್ಲ, ಹರಿ ಒಪ್ಪದಲ್ಲ. ಹರಿ ನೇರವಾಗಿ ತನ್ನ ಹತ್ರ ಬಂದರೆ ಅವನನ್ನು ಸ್ವೀಕಾರ ಮಾಡೋದಿಲ್ಲ. ಗುರುಗಳ ದ್ವಾರ ಭಗವಂತನಲ್ಲಿ ಸೇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಗುರುವೇ ತಾಯಿ ತಂದೆ, ಗುರುವೇ ಮಮ ದೈವ, ಗುರುವೇ ಗತಿ ನಿತ್ಯ, ಗುರುವೇ ಪಾಲಿಸೆಂದು ಗುರುಗಳ ಭರಿಸೆ. ಗುರುವು ದೊರೆತರೆ ಹರಿತಾ ದೊರೆವನು. ಗುರು ಸಿಕ್ಕರನೇ, ಗುರುವಿನ ಅನುಗ್ರಹ ನಿಂಗೆ ಆಯಿತು ಅಂತ ಅಂದ್ರೇ ಹರಿಯ ಅನುಗ್ರಹ ಆಗ್ತದೆ. ಗುರುವಿಲ್ಲದಲೇ ನೇರವಾಗಿ ನೀನು ಹರಿ ಹತ್ರ ಹೋಗ್ತೀನಿ ಅಂದರೆ ನಿನಗೆ ಭಗವಂತನ ಅನುಗ್ರಹ ಆಗುವುದಿಲ್ಲ. ಭಗವಂತ ಅದನ್ನು ಅಂಗೀಕಾರ ಮಾಡೋದಿಲ್ಲ. ಅಂದರೆ ತಾರತಮ್ಯ ಅತ್ಯಂತ ಅವಶ್ಯಕ ಅಂಥೇಳಿ ಗುರುಗಳ ದ್ವಾರ ಭಗವಂತನನ್ನು ಸೇರ್ಲಿಕ್ಕೆ. ಯಾಕಂದರೆ ಗುರು ಎಂಬವನೇ ನಿನ್ನಲ್ಲಿ ಜ್ಞಾನ ಪ್ರಬೋಧೆಯನ್ನು ಮಾಡ್ತಕ್ಕಂಥವನು. ನಿನ್ನ ಅಜ್ಞಾನವನ್ನೆಲ್ಲ ಕಳೆದು ಭಗವಂತನ ವಿಷಯಕವಾದ ದಿವ್ಯ ಜ್ಞಾನವನ್ನು ನಿಮಗೆ ಕೊಡುವವನು ಯಾರು ಅಂದರೆ ಗುರುಗಳಾದ ಕಾರಣ ಆ ಗುರುಗಳಲ್ಲಿ ಕೊಡು, ಹರಿಯಲ್ಲಿ ಕೊಡು. ಗುರು ಮುನಿದರೆ ಹರಿತಾ, ಆ ಗುರು ಒಲಿದರೆ ಹರಿತಾ ಒಲಿವನು. ಗುರು ಮುನಿದರೆ ಹರಿತಾ ಮುನಿವನು. ಗುರುಗಳ ಪಾದ ಶಿರ ಪರ್ಯಂತ ಸ್ಮರಿಸಲು ಪಾಪ ಪರಿಹಾರವಾಗುವುದಯ್ಯ. ಗುರುವಿಗೆ ಭಗವಂತ ಎಂಥ ಶಕ್ತಿ ಕೊಟ್ಟಿದ್ದಾನೆಂದರೆ, ಗುರುವಿನ ಪಾದಸ್ಪರ್ಶ, ಪಾದದಿಂದ ಶಿರವರೆಗೆ ನಿರಂತರವಾಗಿ ಚಿಂತನೆ ಮಾಡಿದರೆ ನಮ್ಮೆಲ್ಲ ತರಹದ ಪಾಪಗಳು ದೋಷಗಳು ಪರಿಹಾರ ಆಗ್ತವೆ. ಗುರುಗಳ ಅನುಗ್ರಹ ಆಯಿತು ಅಂದರೆ ಭಗವಂತನ ಗುರು ಮುನಿದ, ಗುರುವಿಗೆ ಸಿಟ್ಟು ಬಂತು, ಭಕ್ತರು ತನ್ನ ಶಿಷ್ಯನ ಮೇಲೆ ಅನುಗ್ರಹ ಮಾಡಲಿಕ್ಕೆ ಅಪೇಕ್ಷೆ ಇಲ್ಲ ಅಂದರೆ ಭಗವಂತನ ಅನುಗ್ರಹ ನಿಂಗೆ ಎಂದೆಂದಿಗೂ ಆಗೋದಲ್ಲ. ಗುರು ಒಲದ ಅಂತಂದರೆ ಭಗವಂತ ತರಿಸ್ತಾನೆ ಒಲ್ತು ಬಿಡ್ತಾನೆ. ಗುರು ಒಲಿದರೆ ಹರಿತಾ ಒಲಿವ, ಗುರು ಮುನಿದರೆ ಹರಿತಾ ಮುನಿವ. ಗುರುವೇ ಕಾರಣ, ಗುರುವಿನ ಹರಿಯ ಅನುಗ್ರಹಕ್ಕೆ ಗುರುವೇ ಕಾರಣನೆಂದು ಗುರುಗಳ ಭರಿಸಿ ಗುರುವು ದೊರೆತಾರೆ ಹರಿತಾ ದೊರೆಬರು. ಆದ ಕಾರಣ ಹರಿ ಗುರುಗಳಲ್ಲಿ ಅಮ್ಮ ಹರಿಯಲ್ಲಿ ಭಕ್ತಿ ಕೊಡು. ಆದರೆ ಆ ಹರಿಯಲ್ಲಿ ನಿಜವಾದ ಭಕ್ತಿ ನನಗೆ ಬರಬೇಕಾದ್ರೆ ಗುರುಗಳ ಭಕ್ತಿ ಅತ್ಯಂತ ಅವಶ್ಯಕ. ಆದ ಕಾರಣ ಹರಿಗುರುಗಳಲ್ಲಿ ಭಕ್ತಿಯನ್ನು ಕೊಡು ಅಂತ ಹೇಳ್ತಾ, ಹರಿಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯಗಳ ಭಾರತ ಭಾಗವತ ಇವೆರಡರಲ್ಲಿರ್ತಕ್ಕಂಥ ರಹಸ್ಯಗಳನ್ನು ತಿಳಿಸು. ಇಲ್ಲಿ ಏನಾದರೂ ನನಗೆ ಸಂದೇಹ ಬಂದರೆ ಆ ಸಂದೇಹ ಬರದಂತೆ, ಆ ಸಂದೇಹ ತೊಲಗುವಂತೆ ನನ್ನನ್ನು ಅನುಗ್ರಹ ಮಾಡು, ಅದರ ನಿಜವಾದ ತಿಳುವಳಿಕೆಯನ್ನು ಕೊಡುವಂತಾರೆ. ಇದು ಯಾಕೆ ಹಿಂಗೆ ಹೇಳಿದರು? ಭಾರತ ಭಾಗವತ ಪುರಾಣ ರಹಸ್ಯಗಳು ಹೇಳುವಂತಾರೆ. ರಹಸ್ಯಗಳು ಏನವೆ? ಬಹಳ ರಹಸ್ಯಗಳವೆ. ಎಷ್ಟೆಷ್ಟು ರಹಸ್ಯಗಳು ನಮ್ಮ ಊಹೆಗೆ ನಿಲ್ಗದೇ ಇರತಕ್ಕಂಥ ಒಂದು ಚಿಂತನೆ ಮಾಡೋಣ ನಾವು. ಏನದು? ಭಾರತದಲ್ಲಿ ಭಾಗವತದಲ್ಲಿ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಮಾತಿಗೆ ಮಾರು ಹೋಗಿ ಅವನ ಅನ್ನ ತಿಂದಿದ್ದಕ್ಕಾಗಿ, ಆ ವಿಶ್ವಾಸಕ್ಕಾಗಿ, ಅವನೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಎಂಥ ಪ್ರಭಾವಕ್ಕೊಳಗಾದರು ಅಂದರೆ ತಮ್ಮ ಬ್ರಹ್ಮಚರ್ಯವನ್ನು ಕಳ್ಕೊಂಡ್ರು. ಸಾತ್ವಿಕರಾಗಿರ್ತಕ್ಕಂಥ ಪಾಂಡವರ ವಂಶವನ್ನು ನಿರ್ವಂಶ ಮಾಡ್ತೇನೆ ಅಂತ ಹೇಳಿಬಿಟ್ರು ಕೂತ್ಕೊಂಡು. ಅದು ಆಗ್ತದ ಬಿಡ್ತದ ಅದು ಬೇರೆ. ಅದು ರುದ್ರದೇವರಾದ ಕಾರಣ, ಸಾಕ್ಷಾತ್ ರುದ್ರಾವತಾರಿಗಳಾದ ಕಾರಣ, ದುಃಖ ಪ್ರಾರಬ್ಧ ಬಹಳ ಅನುಭವಿಸಬೇಕಾದಿತ್ತಾದ ಕಾರಣ ಅಂಥ ಕಲಿಯೊಟ್ಟಿಗೆ ಮಾತಾಡುವ ಪ್ರಸಂಗ ಬಂತು. ಕಲಿಯಲ್ಲಿ ದಯ ತೋರಿಸಿದರು. ಕಲಿಯಲ್ಲಿ ದಯ ತೋರಿಸಿದರೆ ಏನಾಗ್ತದೆ ಅಂದರೆ ನಮ್ಮ ಜ್ಞಾನ ಎಲ್ಲ ಹೋಗ್ತದೆ. ಕೆಟ್ಟದರ ಬಗ್ಗೆ ನಾವು ಯಾರಲ್ಲ ಬಿಡಪ್ಪ ಅವನು ಕೆಟ್ಟವನು ತೊಗೊಂಡು ಏನು ಮಾಡ್ತೀಯಿಲ್ಲ ಅಥವಾ ಹೋಲಲ್ಲ ಅಂತಂದರೆ, ನೀನು ಕೆಟ್ಟವನನ್ನು ಪರವಾಗಿಲ್ಲ ಬಿಡು, ಅವನು ಏನು ಮಾಡ್ತಾನೆ ನಮ್ಮನ್ನು ಅಂತೇಳಿ ನೀನು ಸ್ವಲ್ಪ ಅವನ ಹತ್ರ ಇದ್ದಿ ಅಂತಂದರೆ ಖಂಡಿತ ಅವನ ಬುದ್ಧಿ ನಿನ್ನಲ್ಲಿ ಬರ್ಲಿಕ್ಕೆ ಪ್ರವೇಶ ಆಗ್ತದೆ. ದುರ್ಯೋಧನನ ಮೇಲೆ ದಯ ತೋರಿದ್ದೇ ಒಂದು ರೀತಿಯಿಂದ ಅಶ್ವತ್ಥಾಮಾಚಾರ್ಯರ ಅನರ್ಥಕ್ಕೆ ಕಾರಣ ಆಯಿತು. ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿ ದಿವ್ಯವಾದ ಮಣಿ ಇತ್ತು. ಆ ಮಣಿ ಹೋಗಲಿಕ್ಕೆ ಕಾರಣ ಏನು ಗೊತ್ತಿನ? ಅಶ್ವತ್ಥಾಮಾಚಾರ್ಯರು ದುರ್ಯೋಧನಲ್ಲಿ ತೋರಿದ ದಯೆ. ಎರಡನ್ನು ಕೇಳಿದ ದುರ್ಯೋಧನ, ನೋಡು ಅಶ್ವತ್ಥಾಮ, ನನ್ನ ಮೇಲೆ ನಿಜವಾಗಿ ನಿಂಗೆ ಪ್ರೀತಿ ಇತ್ತು ಅಂತಂದರೆ, ನನ್ನ ಅನ್ನ ಉಂಡಿನಿ ಎಂಬ ವಿಶ್ವಾಸ ನಿಂಗಿತ್ತು ಅಂದರೆ
ನನಗೆ 2 ಸಹಾಯ ಮಾಡು. ಒಂದು ಯಾವುದು ಗೊತ್ತಾ? ಮೊದಲನೇದು ಪಾಂಡವರ ವಂಶ ನಿರ್ವಂಶ ಆಗಬೇಕು. 2ನೇದು ನನ್ನ ವಂಶ ರಾಜ್ಯ ಆಳಬೇಕು. ಅದು ಹೇಗೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಮುಂದಿನ ಕಥೆಯನ್ನು ನಾಳೆ ಹೇಳೋಣ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.